ಹುಳಿಕಾಯಿ ಹಾಕೋದು ಚೆನ್ನಾಗಿರ್ತದೆ, ಹೀರೆಕಾಯಿ ಹಾಕೋದು ಚೆನ್ನಾಗಿರ್ತದೆ. ತರದಾಗ ಮಾಡ್ತಾರೆ ಬಸ್ಸಾರ್ನ. ಇವತ್ತು ನಾನು ಹೀರೆಕಾಯಿ ಹಾಕಿ ಬಸ್ಸಾರು ಮಾಡ್ತೀನಿ, ಹೆಂಗಿರುತ್ತೆ ಅಂತ ನೋಡೋಣ. ಫಸ್ಟ್ 2 ಹೀರೆಕಾಯಿನ ಎಳೆ ತಗೊಂಡು ಕಟ್ ಮಾಡ್ಕೊಬೇಕು. ಸಣ್ಣಗೆ ಒಂದಲ್ಲಿ ಅರ್ಧ ಮಾಡ್ಕೊಂಡು ಅದರಲ್ಲಿ ಎಳ್ಳೆಡ್ ಮಾಡ್ಕೊಂಡು ಕಟ್ ಮಾಡ್ಕೋಬೇಕು. ಸಾಂಬಾರಿಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕೊಳ್ಳಿ. ನಮ್ಮನೆ 4 ಜನ ಇದ್ದಾರೆ, ಸೊ ನನಗೆ 1 ಟೈಮ್ ಆಗುವ ಥರ ಸಾಕು. ನಿಮ್ಮ ಮನೇಲಿ ಎಷ್ಟು ಜನ ಇದ್ದಾರೋ ಅಷ್ಟು ಜನ ಮೇಲೆ ನೀರು ಹಾಕೊಳ್ಳಿ. ಗ್ಯಾಸ್ ಆನ್ ಮಾಡ್ತಾ ಇದ್ದೀನಿ. ಇಲ್ಲಿ ನೀರು ಕಾಯಕ್ಕೆ ಇಟ್ಟಿದ್ದೀನಿ. ಸೊ ಈಗ ಅರ್ಧ ಕಪ್ಪಷ್ಟು ತೊಗರಿಬೇಳೆ ತಗೊಂಡಿದ್ದೀನಿ. ಅದಕ್ಕೆ ಒಂದು 6 ಆಗುವಷ್ಟು ಮೆಣಸಿನ್ಕಾಯಿ ಹಾಕೊಂಡಿದ್ದೀನಿ. ಕುದಿರುವಂತ ಹೀರೆಕಾಯಿ ಹಾಕ್ತಾ ಇದ್ದೀನಿ. ಇವೆರಡು ತೊಳ್ಕೊಂಡ್ಬಿಡ್ಬೇಕು. There are 24 students in a class. They are divided equally into 3 groups. ಆಗ್ಲೇ ನೀರು ಕಾಯಕ್ಕೆ ಇಟ್ಟಿದ್ದೆ, ತೊಳ್ಕೊಬರೋಷ್ಟೊತ್ತಿಗೆ ನೋಡಿ ಕುದಿಯೋದಕ್ಕೆ ಸ್ಟಾರ್ಟ್ ಮಾಡಿದ್ದೆ. ಸೊ ಈಗ ಮೊದಲು ಬೇಳೆ ಹಾಕೊಬೇಕು. ಬೇಳೆ ಹಾಕೊಂಡ್ರೆ ಅವಾಗ ಕಾಳು ಬಸ್ಸಾರಿಗೆ ಕಾಳು ತಗೋಬೇಕಾದ್ರೆ ಸ್ವಲ್ಪ ಈಸಿ ಆಗುತ್ತೆ. ಇಲ್ಲ 2 ಮಿಕ್ಸ್ ಆದರೆ ಸ್ವಲ್ಪ ಕಷ್ಟ ಆಗ್ಬಿಡುತ್ತೆ ತಗೊಳ್ಳೋದು. ಅಷ್ಟು ಬೇಳೆ ಹಾಕಿದ್ದೀನಿ. ಈಗ ಹೀರೆಕಾಯಿ ಹಾಕ್ತಾ ಇದೆ ಕೊಳೆದಿರೋಂಥದ್ದು. ಉಪ್ಪು 1 ಟೇಬಲ್ ಸ್ಪೂನ್ ಹಾಕಿ. ನೀವು ಸ್ಪೂನಲ್ಲಿ ಹಾಕೊಳ್ಳೋದಿದ್ರೆ ಉಪ್ಪನ್ನ ಸ್ಪೂನಲ್ಲಿ ಹಾಕೊಳ್ಳಿ, ಅಳತೆ ನೋಡ್ಕೊಂಡು. ನಾನು ಕೈಯಲ್ಲಿ ಹಾಕಿ ರೂಢಿ ಇರೋದ್ರಿಂದ ನಾನು ಕೈಯಲ್ಲಿ ಹಾಕಿದ್ದೀನಿ. ಮತ್ತು ಈ ಕುಕ್ಕರ್ ಮುಚ್ಚಳ ಮುಚ್ಚಿ 2 ವಿಜಿಲ್ ಕುದಿಸ್ಕೋಬೇಕು. ಏರ್ ಔಟ್ 2 ವಿಜಿಲ್ ಆಗಿದೆ, ಏರ್ ಔಟ್ ಆಗಿದೆ, ತೆಗಿತೀನಿ ಈಗ. ಮೀಡಿಯಮಾಗಿ ಬೆಂದಿದೆ. ಇಷ್ಟು ಬೆಂದರೆ ಸಾಕು ಬಸ್ಸಾರಿಗೆ. ಬಸ್ಸಾರಿಗೆ ಆಯಿಲಲ್ಲಿ ಫ್ರೈ ಮಾಡಿಕೊಂಡ್ರೆ ಈರುಳ್ಳಿ, ಬೆಳ್ಳುಳ್ಳಿ, ಮೆಣಸಿನ್ಕಾಯಿ, ಜೀರಿಗೆ, ಮೆಣಸೆಲ್ಲ ಹಾಕಿ ಆಯಿಲಲ್ಲಿ ಫ್ರೈ ಮಾಡಿ ಹಾಕಿದ್ರೆ ರುಬ್ಕೊಂಡ್ರೆ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ. ಈಗ ಆಯಿಲಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಕಾಯಕ್ಕೆ ಇಟ್ಟಿದ್ದೀನಿ ಕಡಾಯಿನ. ಕಡಾಯಿ ಬಿಸಿಯಾಗಿದೆ. 1-2 ಸ್ಪೂನಷ್ಟು ಎಣ್ಣೆ ಹಾಕೋಣ. 2-2.5 ಸ್ಪೂನಷ್ಟು ಎಣ್ಣೆ ಕಾಯ್ತಿದೆ. ಈ ಬಸ್ಸಾರಿಗೆ ಜೀರಿಗೆ, ಮೆಣಸೆ ಮೇನು, ಅದು ಹಾಕಿದ್ರೆ ಒಳ್ಳೆ ಟೇಸ್ಟ್ ಕೊಡೋದು. ಸೊ ಈಗ ಜೀರಿಗೆ ಹಾಕ್ತಾ ಇದ್ದೀನಿ. 1 ಟೇಬಲ್ ಸ್ಪೂನ್ ಅಷ್ಟಿದೆ ಜೀರಿಗೆ, 1/4 ಟೇಬಲ್ ಸ್ಪೂನ್ ಅಷ್ಟು ಮೆಣಸು, ಮತ್ತು 7-8 ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ. ಆಗಲೇ 6 ಹಸಿಮೆಣ್ಸಿನ್ಕಾಯಿ ಆಗಿದ್ದೆ. ಈಗ ಟೇಸ್ಟಿಗೆ 4 ಒಣಮೆಣ್ಸಿನ್ಕಾಯಿ ಹಾಕೋದು. ಯಾಕಂದರೆ ಬಸ್ಸಾರಿಗೆ ಒಣಮೆಣ್ಸಿನ್ಕಾಯಿ ಹಾಕೋದು ಟೇಸ್ಟ್ಗೋಸ್ಕರ ಹಸಿಮೆಣ್ಸಿನ್ಕಾಯಿ ಹಾಕಿರೋದು. ಸೊ ಒಂದು ಸ್ವಲ್ಪ ಈರುಳ್ಳಿ ಹಾಕಿ ಫ್ರೈ ಮಾಡ್ತಾರೆ. ಈ ಫ್ರೈ ಆದ್ಮೇಲೆ ಒಳ್ಳೆ ಟೇಸ್ಟ್ ಇರೋದು ಬಸ್ಸಾರಿಗೆ. ನಾನು ಇದರಲ್ಲಿ ಸಾಂಬಾರಿಗೆ ಮತ್ತು ಉರಿಯೋದಕ್ಕೆ ಮತ್ತು ಕಾಳಿಗೆ ಎಲ್ಲದಕ್ಕೂ ಒಂದೇ ಸಲ ತೊಗೊಂಡ್ಬಿಟ್ಟಿದ್ದೀನಿ. 2 ಈರುಳ್ಳಿ ತೊಗೊಂಡಿದ್ದೆ,
ಒಂದು ಬೆಳ್ಳುಳ್ಳಿ ಎಷ್ಟು ತಗೊಂಡಿದ್ದೆ, ಒಂದು ನಿಂಬೆಹಣ್ಣಿಗೆ ಹಾಕಿದ್ರೆ ಸಣ್ಣ ನಿಂಬೆಹಣ್ಣಿಗೆ ಹಾಕಿದಷ್ಟು ಹುಣಸೆಹಣ್ಣು, ಮತ್ತು ಕಾಳು ಒಗ್ಗರಣೆಗೆ ಒಂದು 6 ಮೆಣಸಿನ್ಕಾಯಿ. ಇದು ಕಾಯಿ ತುರಿ ಬಂದು ಕಾಳು ಒಗ್ಗರಣೆ ಹಾಕೋಬೇಕು. ನೋಡಿ ಫ್ರೈ ಆಗ್ತಿದೆ. ಒಂದು ಸ್ಪೂನಷ್ಟು ತೆಂಗಿನಕಾಯಿ ತುರಿ ಹಾಕ್ತಾ ಇದ್ದೀನಿ. ಇದನ್ನು ಎಣ್ಣೆಲಿ ಫ್ರೈ ಮಾಡಿಕೊಂಡ್ರೆ ಒಳ್ಳೆ ಟೇಸ್ಟು. ಇವಾಗ ಹುಣಸೆಹಣ್ಣು ಹಾಕ್ತಾ ಇದ್ದೀನಿ. ಎಲ್ಲ ಸ್ವಲ್ಪ ಫ್ರೈ ಆದರೆ ಅವಾಗ ಎಣ್ಣೆಗೆ ಹಾಕಿದ್ರೆ ಇದ್ರ ಜೊತೆ ಹುಣಸೆಹಣ್ಣು ಮೆತ್ತಗಾಗುತ್ತೆ, ಅದರಿಂದ ರುಬ್ಕೊಳ್ಳೋಕ್ಕೂ ಈಸಿ ಆಗುತ್ತೆ. ಬೇಯಿಸಿ ಇಟ್ಕೊಂಡಿರೋಂಥ ಕಾಳು ಹಾಕ್ತಾ ಇದ್ದೀನಿ ಸಾರು ರುಬ್ಬಕ್ಕೆ. ಮತ್ತಾಗಲೇ ನಾವು ಬೇಯಿಸಿದ್ವಲ್ಲ ಮೆಣಸಿನ್ಕಾಯಿ, ಅದು ಕೂಡ ಹಾಕ್ತಾ ಇದ್ದೀನಿ. ಇದಾಕಬೇಕು. ಸ್ವಲ್ಪ ಬಿಸಿ ಇದೆ, ಆರಿದ್ಮೇಲೆ ಹಾಕಿ. ಈ ಥರ ನುಣ್ಣಗಾದ್ರೆ ಸಾಕು. ಈಗ ಬಸ್ಸಾರಿಗೆ ಖಾರ ರೆಡಿಯಾಗಿದೆ. ಬನ್ನಿ ಕಾಳು ಒಗ್ಗರಣೆ ಹಾಕೊಳ್ಳೋಣ. ಈ ಕಡೆ ಕಾಳಿಗೆ ಇಟ್ಟಿದ್ದೀನಿ ಒಗ್ಗರಣೆ ಹಾಕೊಳ್ಳೋದಕ್ಕೆ. ಈ ಕಡೆ ಸಾಂಬಾರು ಮಾಡೋಕ್ಕೆ ಪಾತ್ರೆ ಇಟ್ಟಿದ್ದೀನಿ. ಎಣ್ಣೆ ಬಿಡೋಣ. ಬಾಣಲೆ ಕಾಯ್ದಿದೆ, ಎಣ್ಣೆ ಬಿಡ್ತಿದ್ದೀನಿ. 1 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ. ಈ ಪಾತ್ರೆನೂ ಕಾದಿದೆ ಸಾಂಬಾರಿಗೆ, ಅದಕ್ಕೆ ಎಲ್ಲ ಬಿಟ್ಟಿದ್ದೀನಿ. ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಸಾಸಿವೆ, ಈರುಳ್ಳಿ ಕೆಂಪಾಗಿದೆ, ಅದಕ್ಕೆ ಹಾಕೋಣ. ಈ ಕಸಿ ಬಿಸಿಗಾದ್ರೆ ಸಾಕು, ಇದಕ್ಕಾದ್ರೆ ಅದಕ್ಕಾದ್ರೆ ಸಾಕು ಅಂತ ಹೇಳ್ತೇವೆ. ಸ್ವಲ್ಪ ಅದಕ್ಕಿದ್ರೆ ಸಾಕು. 1-2 ಕುದಿ ಬಂದರೆ ನೋಡಿ ಗಟ್ಟಾಗುತ್ತೆ. ಅದೇನೆ ಇಲ್ಲಿ ಕಾಳೆನ ಇದು ಕೆಂಪಾಗಿದೆ, ಈರುಳ್ಳಿಲ್ಲ. ಈಗ ಬೇಯಿಸಿರೋಂಥ ಕಾಳು ತರಕಾರಿ ಹಾಕೋಣ. ಕಾಳು ತರಕಾರಿ ಹಾಕಿದ್ದೀನಿ. 1-2 ನಿಮಿಷ ಫ್ರೈ ಮಾಡೋಣ. ತುರಿದ್ಕೊಂಡಿದ್ವಲ್ಲ ಆ ತೆಂಗಿನಕಾಯಿ ತುರಿನ ಹಾಕ್ಬಿಟ್ಟು ಫ್ರೈ ಆಗಬೇಕು. ಸ್ವಲ್ಪ ನೀರು ಇಂಬಿಟ್ರೆ ಕಾಳು ಒಗ್ಗರಣೆ ರೆಡಿ ಇದೆ. ನೋಡಿ ಸಾರು ಕುದಿ ಬರ್ತಿದೆ. ಈ ಕಡೆ ಕಾಳು ಬೆಚ್ಚಗಾಗಿದೆ. ಇದಕ್ಕೆ ಮುದ್ದೆ ಮಾಡಿಕೊಂಡ್ರೆ ಒಳ್ಳೆ ಟೇಸ್ಟು. ಸೊ ಇವತ್ತಿನ ವಿಡಿಯೋ ಇದಾಗಿತ್ತು. ಮುಂದಿನ ವಿಡಿಯೋ ಸಿಗೋಣ.